ದೇವರಿಗೂ ಸೂತಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಚಾಮುಂಡಿ ಬೆಟ್ಟದಲ್ಲಿ ನಾಡ ಅಧಿದೇವತೆ ಚಾಮುಂಡಿ ತಾಯಿಗೆ ಸೂತಕ ಅಂತೆ. ನಿಜವಾಗಿಯೂ ಈ ವಿಷಯನೇ ಆಶ್ಚರ್ಯ ಹುಟ್ಟಿಸುವಂತದ್ದು. ಯಾಕೆಂದ್ರೆ ಚಾಮುಂಡಿ ತಾಯಿಯ ಅಂಗಳದಲ್ಲಿರುವಂತಹ ಹಳ್ಳಿಗಳಲ್ಲಿ ಯಾರೇ ಸಾವನ್ನಪ್ಪಿದ್ರೂ ಕೂಡ ಅಲ್ಲಿರುವಂತಹ ಎಲ್ಲ ದೇವಸ್ಥಾನಗಳ ಬಾಗಿಲನ್ನ ಮುಚ್ಚಲಾಗುತ್ತೆ. ದೇವರಿಗೆ ಪೂಜಾ ಕೈಂಕರ್ಯಗಳು ನಡೆಯೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಬಂದಿರುವ ಅತಿಥಿಗಳಿಂದ ಪಡ್ಕೋಣ. ಶೇಷಾದ್ರಿ ಅವರು, ಸಾಮಾನ್ಯವಾಗಿ ನೀವು ಹೇಳ್ತಾ ಇದ್ರಿ ಹುಟ್ಟು ಮತ್ತು ಸಾವು ಎರಡಕ್ಕೂ ಕೂಡ ಮೈಲಿಗೆ ಅಂತಾನೆ ಹೇಳ್ತಾರೆ ಅಂತ. ಸೊ ಅದಕ್ಕೂ ರೀತಿ ಇವಾಗ ಒಂದು ವೇಳೆ ಒಂದು ಮನೆಯಲ್ಲಿ ಹುಟ್ಟು ಸಂಭವಿಸಿದ್ರೆ ಇದೇ ರೀತಿಯಾದಂತಹ ಸಂಪ್ರದಾಯ ಇದ್ರ ಬಗ್ಗೆ ಏನಾದರೂ ಇದೆ? ಈಗಲೂ ಇದೆ, ಕೆಲವರು ಮನೆಗಳಲ್ಲಿದೆ. ಅದಕ್ಕೆ ನಾನು ಹೇಳಿದೆ, ಜಾತ ಅಶೌಚ ಅಂದರೆ ಹುಟ್ಟಿದ್ದು ಅಶೌಚ, ಮೃತ ಅಶೌಚ. ಅದಕ್ಕೆ ಎರಡು ಪದಗಳಂತಂದರು. ಸವಿತೃ ಮತ್ತೆ ಅಂದರೆ ಈ ಆತ್ಮನು ಹೊರಗಡೆ ಇರೋ ಪ್ರಕೃತಿ ಜೊತೆಗೆ ವಾಸ ಮಾಡಿದ್ರೆ ಇದಕ್ಕೆ ಸೂತಕ ಅಂತ. ದೇವಸ್ಥಾನ ಇರತಕ್ಕಂಥದ್ದು ಪರಿಹಾರ ವ್ಯವಸ್ಥೆಗೋಸ್ಕರವಾಗಿ, ನನಗೆ ಏನು ಸಂಕಷ್ಟಗಳಿದೆ ಅದರ ಪರಿಹಾರಕ್ಕೋಸ್ಕರವಾಗಿ. ಹಾಗಾಗಿ ಯಾವುದಂದರೆ ಆ ದೇವಸ್ಥಾನಕ್ಕೆ ಹೋಗುವಂಥ ಪದ್ಧತಿ ನಮ್ಮಲ್ಲಿಲ್ಲ. ಕುಲದೇವತೆ ಇರ್ಬೋದು, ಇಷ್ಟ ದೇವತೆ ಯಾವಾಗಲೂ ಏನಾಗಪ್ಪ ಆಗಬೇಕು ಅಂದರೆ ನನಗೇನು ಬೇಕೋ ಆ ಪರಿಹಾರಕ್ಕೆ ನಾನು ಹೋಗಬೇಕಾಗಿದೆ. ಸಾಮಾನ್ಯವಾಗಿ ಪರಿಹಾರಕ್ಕೋಸ್ಕರನೇ ಪರಿಹಾರವೇ ದೇವಸ್ಥಾನ. ಅದೇ ಸಾಮಾನ್ಯ ಇವಾಗ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿಯ ಪ್ರಕ್ರಿಯೆ ಇದೆ ಅಂದ್ರೆ, ಅಲ್ಲಿ ಯಾರಾದ್ರೂ ಸಾವನ್ನಪ್ಪಿದ್ರೆ ದೇವರ ದರ್ಶನ ಖಂಡಿತ ಇರೋದಿಲ್ಲ. ಆದ್ರೆ ಅಲ್ಲಿ ಭಕ್ತರು ಬರೋದ್ರಿಂದ ಉತ್ತರದ ಬಾಗಿಲಿನ ಮೂಲಕ ದೇವರ ದರ್ಶನಕ್ಕೆ ಮಾತ್ರ ಅವಕಾಶ ಇದೆ ಅಂತ ಹೇಳ್ತಾರೆ. ಆ ದರ್ಶನದ ಮೂಲಕ ಕೂಡ ಅವರ ಇಷ್ಟಾರ್ಥಗಳನ್ನ ಕೋರ್ಕೋಬಹುದು. ಆ ಸಂದರ್ಭದಲ್ಲಿ ಪೂಜೆ ಆಗೋಗಿರುತ್ತೆ, ಅವತ್ತು ಶಕ್ತಿಯನ್ನ ತುಂಬಲ್ಲ. ಅರ್ಚನೆ ಆದರೆ ಅದಕ್ಕೆ ಶಕ್ತಿಯನ್ನು ತುಂಬಿ ಅವತ್ತು ಅವರಿಗೆ ಶಕ್ತಿಯನ್ನು ಪರಿವರ್ತನೆ ಮಾಡೋದು, ಶಕ್ತಿಯನ್ನು ತುಂಬಿರ್ತಾರೆ. ಈಗ ಇವತ್ತು ಎಲ್ಲ ಬೆಟ್ಟಿಗೆ ನೀವು ದುಡ್ಡು ಹಾಕದೇ ಇದ್ರೂ ಕೂಡ ಹಿಂದೆ ಹಾಕಿರೋ ದುಡ್ಡನ್ನು ನೀವು ಬಳಸೋದಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ, ಬಳಸ್ಬೋದು. ಅದೇ ಥರ ದೇವಸ್ಥಾನದಲ್ಲಿ ಶಕ್ತಿ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ದರ್ಶನದಿಂದ ಲಾಭವನ್ನು ನಾವು ಪಡಿಬೋದು. ಲಾಭ ಪಡಿಬಾರ್ದು ಅಂತಲ್ಲ, ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ ಅವತ್ತು ಶಕ್ತಿಯನ್ನು ತುಂಬಬೇಕೇ, ತುಂಬಬಾರದು ಅನ್ನತಕ್ಕಂಥದ್ದು ವ್ಯವಸ್ಥೆ. ಹಾಗಾಗಿ ಇದನ್ನು ಅಷ್ಟಕ್ಕೆ ನಾವು ಸೀಮಿತವಾಗಿ ತೆಗೆದುಕೋಬೇಕು. ಶಕ್ತಿಯನ್ನು ಪರಿವರ್ತನೆ ಮಾಡ್ತಕ್ಕಂಥ ವ್ಯವಸ್ಥೆ, ಡೈರೆಕ್ಟ್ ಟ್ರಾನ್ಸ್ಫರ್ ವಿಲ್ ನಾಟ್ ಬಿ ದೇರ್ ಆನ್ ದಟ್ ಪರ್ಟಿಕ್ಯುಲರ್ ಡೇ. ಬಟ್ ಆ ಪ್ರಭಾವಲಿಯ ಅಂತ ನಾವೇನು ಹೇಳ್ತೀವಿ, ಆ ದೇವಸ್ಥಾನದ ಆವರಣ ಆ ಪ್ರಭಾವಲಿಯ ಪೂರ್ಣವಾಗಿರೋದ್ರಿಂದ ದಟ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್. ಆದರೆ ಆ ವ್ಯಕ್ತಿ ಸ್ಪಂದಿಸಬೇಕು ಅದನ್ನು ತೆಗೆದುಕೊಳ್ಳೋಕ್ಕೆ. ಆ ಸ್ಪಂದಿಸೋದಕ್ಕೆ ನಾವು ಭಕ್ತಿ ಅಂತ ಕರೀತಕ್ಕಂಥದ್ದು. ಯಾರಿಗೆ ಸ್ಪಂದಿಸೋವಂಥ ಶಕ್ತಿ ಇಲ್ವೋ ಬೇಕಾದ್ರೆ ಅವನು ಮಾಡ್ಕೊಳ್ಳಿ ನನಗೇನು ಅಂತ ಅಂದ್ಕೊಳ್ಳೋರು ಖಂಡಿತವಾಗಿ ಸ್ಪಂದಿಸಲ್ಲ. ಯಾಕೆ ನನ್ನ ಮನಸ್ಸು ಒಪ್ಪಿಗೆ ಕೊಟ್ಟರೆ ಮಾತ್ರ ನನ್ನಲ್ಲಿ ಒಂದು ಶಕ್ತಿ ಪ್ರವೇಶವಾಗ್ಬೋದೇ ಹೊರತು ಮನಸ್ಸಿನ ಒಪ್ಪಿಗೆ ಇಲ್ಲದೆ ಇದ್ದಾಗ ಸಾಧ್ಯವಿಲ್ಲ. ಹಾಗಾಗಿ ತಾನೇ ತಾನಾಗಿ ಆಗೋದಿಲ್ಲ. ಯಾವತ್ತೂ ಸಹ ನಾವು ಅದನ್ನು ಆವಾಹನೆ ಮಾಡಿಕೊಂಡ್ರೆ ಮಾತ್ರ ಆಗತ್ತೆ. ಹಾಗೆ ದುಡ್ಡು ತಾನೇ ತಾನಾಗಿ ನನ್ನ ಜೋಬಿಗೆ ಬರೋದಿಲ್ಲ. ನಾನು ಅದನ್ನು ಸ್ವೀಕರಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಾಗ ನನ್ನ ಜೋಬಿಗೆ ಹೇಗೆ ದುಡ್ಡು ಬರುತ್ತೋ ಅದೇ ವ್ಯವಸ್ಥೆ ದೇವಸ್ಥಾನಕ್ಕೂ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಮುಂದೆ ನಾವೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ, ಭಕ್ತಿ ಅಂತ ಹೇಳಿದ್ರೆ ನಾನು ಐ ಆಮ್ ಪ್ರಿಪೇರ್ಡ್ ಟು ರಿಸೀವ್ ದಿ ಎನರ್ಜಿ. ಅದು ಆಗಲಿ ನನ್ನ ಸಂಕಷ್ಟಗಳು. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ನೋಡಪ್ಪ ನಿನ್ನ ಶಕ್ತಿ ಇಂತಿಂಥ ಜಾಗದಲ್ಲಿ ಕಮ್ಮಿ ಇದೆ, ಇಂತಿಂಥ ಸ್ಥಳಗಳಿಗೆ ಹೋದಾಗ ಆ ವಿಶಿಷ್ಟ ಶಕ್ತಿ ಸಿಗತ್ತೆ. ಹಾಗಾಗಿ ಆಂಜನೇಯನ ದೇವಸ್ಥಾನ ಅಂತಾರೆ, ಮಾರುತಿ ದೇವಸ್ಥಾನ. ದೇಹಕ್ಕೆ ತೊಂದರೆ ಬಂದರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಬೇಕು, ಮನಸ್ಸಿಗೆ ತೊಂದರೆ ಬಂದಾಗ ಮಾರುತಿ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಹನುಮಂತನಿಗೂ ಮಾರುತಿಗೂ ವ್ಯತ್ಯಾಸವಿದೆ, ಆಂಜನೇಯನಿಗೂ ವ್ಯತ್ಯಾಸವಿದೆ. ಸಾಕಷ್ಟು ಮಾಹಿತಿನ ಇದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದ ಶೇಷಾದ್ರಿ ಅವರೇ. ನಮಸ್ಕಾರ ವೀಕ್ಷಕರಿಗೆ. ನಮಸ್ಕಾರ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಾಡ ಅಧಿದೇವತೆಗೆ ತನ್ನದೇ ಆದಂತಹ ಸಂಪ್ರದಾಯಗಳಿವೆ. ಸೂತಕ ದೇವರಿಗೂ ಕೂಡ ತಗಲುತ್ತಂತೆ. ಇದು ಈ ಹೊತ್ತಿನ ವಿಶೇಷ.